ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಭರತ ಹುಣ್ಣಿಮೆ ಹಾಗೇನೇ ಮಾಘ ಮಾಸದ ಸ್ನಾನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅಂದರೆ ಈ ಭರತ ಹುಣ್ಣಿಮೆಲಿ ಏನಪ್ಪ ಅಂತಂದರೆ ತುಂಬ ಜನ ಒಂದು ಯಲ್ಲಮ್ಮ ತಾಯಿ ಪೂಜೆ ಮಾಡ್ತಾರೆ. ಕೆಲವೊಬ್ರಲ್ಲಂಥದ್ದು ಕನಸಿರುತ್ತೆ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಪೂಜೆ ಮಾಡ್ಕೋಬೇಕು ಅಂದ್ಕೊಂಡಿರೋಂಥದ್ದು. ಆದರೆ ಕೆಲವರು ಹೋಗೋದಕ್ಕೆ ಆಗದೇ ಇದ್ದಾಗ ಮನೇಲೇ ಪೂಜೆ ಮಾಡುವಂಥದ್ದು ಪ್ರತೀತಿನೂ ಕೂಡ ಇರುತ್ತದೆ. ಆದರೆ ಹಾಗೇನೇ ಅಂದಿನ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ತುಂಬ ವಿಶೇಷವಾದದ್ದು. ಯಾಕಂದರೆ ಈ ಒಂದು ಭರತ ಹುಣ್ಣಿಮೆಯಲ್ಲಿ ನಾವು ವಿಷ್ಣು ಮತ್ತು ಶಿವನ ಪೂಜೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ. ಹಾಗೆಯೇ ನಾವು ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ನಾವು ಮಾಘ ಸ್ನಾನಕ್ಕೂ ಕೂಡ ಕೊಡಬೇಕಾಗುತ್ತದೆ. ಈ ಮಾಘ ಸ್ನಾನ ಏನಪ್ಪ ಅಂತಂದರೆ ಇವತ್ತು ನಮಗೆ ಅಂದರೆ ಈ ಹುಣ್ಣಿಮೆ ದಿವಸ ನಮಗೆ ಮುಕ್ತಾಯವಾಗುವಂಥ ದಿವಸವಾಗಿರುತ್ತದೆ. ನಮಗೆ ಪುಷ್ಯ ಹುಣ್ಣಿಮೆಯಲ್ಲಿ ಪ್ರಾರಂಭವಾಗಿರುವಂಥದ್ದು ಈ ಮಾಘ ಹುಣ್ಣಿಮೆಯಲ್ಲಿ ನಮಗೆ ಮುಕ್ತಾಯವಾಗುತ್ತದೆ. ಇದು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ 1ನೇ ತಾರೀಕು ಭಾನುವಾರ ಬೆಳಗಿನ ಜಾವ 5 ಗಂಟೆ 33 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು 2ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3 ಗಂಟೆ 39 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ಭಾನುವಾರವೇ ಆಚರಣೆ ಮಾಡಬೇಕಾಗುತ್ತದೆ. ಈ ಮಾಘ ಸ್ನಾನವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ನೀವು ಒಂದು 6 ಗಂಟೆ ಒಳಗೇನೆ ಆದರೆ ಒಂದು 4 ಗಂಟೆಯಿಂದ 5:30 ಒಳಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಮಾಘ ಸ್ನಾನ ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಮಾಘ ಹುಣ್ಣಿಮೆ ದಿವಸ ದೇವಾನುದೇವತೆಗಳು ಭೂಲೋಕಕ್ಕೆ ಬಂದು ಪ್ರಯಾಗದಲ್ಲಿ ಮಾಘ ಸ್ನಾನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ 3 ನದಿಗಳು ಸೇರುವಂಥ ಸಂಗಮದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರಂತೆ. ಅಲ್ಲಿ ನೀವು ಹೋಗಿ ಸ್ನಾನ ಮಾಡೋದ್ರಿಂದ ನಿಮಗೆ 10,000 ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರ್ತದಂತೆ. ಆದರೆ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಅಲ್ಲಿ ಹೋಗೋದಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ಮನೆಯಲ್ಲಿ ಯಾವ ರೀತಿ ನೀವು ಒಂದು ಕ್ರಮಬದ್ಧವಾಗಿ ಮಾಘ ಸ್ನಾನವನ್ನು ಮಾಡಿಕೊಳ್ಳಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ನೀವೇನು ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ಗೆ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಎದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಅದರ ನಂತರದಲ್ಲಿ ಹುಣ್ಣಿಮೆನೂ ಆಗಿರೋದ್ರಿಂದ ಮನೆಗೆ ನೆಲವರಿಸುವಂಥ ನೀರಿಗೆ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಮತ್ತು ಒಂದು ಏನಪ್ಪ ಅಂದರೆ ಹಸುವಿನ ಗಂಜಲವನ್ನು ಹಾಕಿಕೊಂಡು ನೆಲವನ್ನು ಒರೆಸಿ ಹೊಸ್ತಿಲನ್ನೆಲ್ಲ ಒಂದು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ನಂತರದಲ್ಲಿ ನೀವು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಮೊದಲು ಸ್ನಾನದ ನೀರಿಗೆ ಏನೆಲ್ಲ ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೇನೆ. ಸ್ವಲ್ಪ ಮಟ್ಟಿಗೆ ಕಪ್ಪು ಎಳ್ಳು ಹಾಕ್ಕೋಬೇಕು. ಆಮೇಲೆ ಒಂದು ಪಿಂಚಷ್ಟು ಅರಿಶಿಣ ಮತ್ತು ಗರಿಕೆ ಸಿಕ್ಕರೆ ಗರಿಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಳಸಿ ದಳ ಹಾಕ್ಕೊಳ್ಳಿ. ಆಮೇಲೆ ಗಂಗಾಜಲ ಇಷ್ಟನ್ನು ನಾವು ಸ್ನಾನದ ನೀರಿಗೆ ಹಾಕಿಕೊಂಡು ಸ್ನಾನ ಮಾಡಬೇಕಾಗುತ್ತದೆ. ಸ್ನಾನ ಮಾಡೋದಕ್ಕೂ ಮುಂಚೆ ನಾವು ಏನೆಲ್ಲ ಒಂದು ಪಾಲನೆ ಮಾಡಬೇಕಪ್ಪ ಅಂತಂದರೆ ಸ್ನಾನ ಸ್ನಾನ ಮಾಡುವಂಥ ನೀರನ್ನು ನೀವೇನು ರೆಡಿ ಮಾಡ್ಕೊಂಡಿರ್ತೀರೋ ಆ ನೀರನ್ನು ಒಂದು ಬೊಗಸೆಯಾಗಿ ಅಂದರೆ 2 ಕೈನಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ತೆಗೆದುಕೊಂಡು ಮಾಘ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಸ್ನಾನಕ್ಕಿಂತ ಮುಂಚೆ ನೀವು ಹೇಳ್ಕೋಬೇಕಾಗಿರುವಂಥದ್ದು, ದೇವರೇ ನನ್ನ ಎಲ್ಲ ಪಾಪ ನಿವಾರಣೆಗೂ ಕೂಡ ನನ್ನ ಒಂದು ದೇಹ ಮನಶುದ್ಧಿಗೆ ಹಾಗೆಯೇ ಭಗವಂತನ ಅನುಗ್ರಹಕ್ಕಾಗಿ ನಾನು ಈ ಒಂದು ಮಾಘ ಸ್ನಾನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ನೀವು ಹೇಳ್ಕೊಂಡು ನಂತರದಲ್ಲಿ ನೀವು ಸ್ನಾನವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗೆಯೇ ನೀವು ಸ್ನಾನ ಎಲ್ಲ ಆದ ನಂತರದಲ್ಲಿ ನೀವು ಇನ್ನೊಂದು ಮಂತ್ರವನ್ನು ಕೂಡ ಹೇಳ್ಕೋಬೇಕಾಗುತ್ತದೆ. ನಾನು ಸುಲಭವಾಗಿ ಹೇಳ್ಕೊಳ್ಳುವಂಥ ಮಂತ್ರವನ್ನು ಕೂಡ ಹೇಳಿದ್ದೇನೆ. ಹಾಗೆ ಈ ಒಂದು ಮಂತ್ರವನ್ನು ಕೂಡ ನಿಮಗೆ ಆದರೆ ಹೇಳ್ಕೊಂಡು ನಂತರದಲ್ಲಿ ನೀವು ಸ್ನಾನ ಎಲ್ಲ ಆದ ಮೇಲೆ ದೇವರ ಪೂಜೆಯನ್ನು ಮಾಡಿಕೊಂಡು ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಮನೆ ಹತ್ರ ಹರಳಿ ಮರ ಇತ್ತು ಅಂತಂದರೆ ಅಥವಾ ಶಿವನ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ಯಾವುದಾದ್ರೂ ಪರವಾಗಿಲ್ಲ, ಸ್ನಾನ ಮಾಡಿದ ನಂತರದಲ್ಲಿ ನೀವು ಮಾಡಬೇಕಾಗಿರುವಂಥ ಒಂದು ಪರಿಹಾರ ಇದು. 2 ದೀಪವನ್ನು ತೆಗೆದುಕೊಳ್ಳಿ, ಮಣ್ಣಿನ ದೀಪವನ್ನು ತೆಗೆದುಕೊಂಡು ನೀವು ಅದಕ್ಕೆ ಎಳ್ಳೆಣ್ಣೆನೇ ಹಾಕಿ, ತುಂಬಾ ಒಳ್ಳೆಯದು. ಒಂದು ಪಕ್ಷ ನಿಮ್ಮಲ್ಲಿ ಎಳ್ಳೆಣ್ಣೆ ಇಲ್ಲ ಅಂತಂದರೆ ತುಪ್ಪವನ್ನು ಸಹ ಹಾಕ್ಬೋದು, ತೊಂದರೆ ಇಲ್ಲ. ಆ ಎಣ್ಣೆಯನ್ನು ಹಾಕಿಬಿಟ್ಟು ನೀವು ಅರಳಿ ಮರದ ಬಳಿ ನೀವು ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ನೀವೊಂದು ಕಷ್ಟಗಳು ಹೇಳ್ಕೊಂಡು ನಂತರದಲ್ಲಿ ನೀವು ಅರಳಿ ಮರದ ಬಳಿ ಆ 2 ದೀಪವನ್ನು ಹಚ್ಚಿಡಿ. ಅಥವಾ ನಿಮಗೆ ಅರಳಿ ಮರ ಒಂದು ಲಭ್ಯವಿಲ್ಲಪ್ಪ ನಿಮ್ಮ ಹತ್ರ ಇಲ್ಲ ಅಂತಂದರೆ ಶಿವನ ದೇವಸ್ಥಾನ ಅಂತೂ ಸಿಕ್ಕೇ ಸಿಗುತ್ತೆ. ನಿಮಗೆ ಎಲ್ಲ ಊರಲ್ಲೂ ಇದ್ದೇ ಇರುತ್ತೆ ಶಿವನ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲೂ ಕೂಡ ಆ 2 ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಅದರ ಜೊತೆಲಿ ನೋಡಿ, ನಾವು ಮಾಘ ಸ್ನಾನಕ್ಕೆ ಹುಣ್ಣಿಮೆ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತೇವೋ ದಾನಕ್ಕೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ಅದರಲ್ಲೂ ಮಾಘ ಸ್ನಾನ ಮಾಡ್ಕೊಂಡು ನೀವು ದಾನ ಮಾಡಿದರೆ ಅದರ ಫಲ ಹೆಚ್ಚು ಸಿಗುತ್ತದಂತೆ. ಹಾಗಾಗಿ ನೀವು ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಏನಲ್ಲ, ಒಂದು ಏನಪ್ಪ ಅಂದರೆ ಎಳ್ಳೆಣ್ಣೆ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಶಿವನ ದೇವಸ್ಥಾನ, ವಿಷ್ಣು ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವುದಾದ್ರೂ ಪರವಾಗಿಲ್ಲ, ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಿ, ಎಳ್ಳೆಣ್ಣೆ ತೆಗೆದುಕೊಂಡು ಹೋಗಿ ಕೊಡಿ. ಹಾಗೆಯೇ ಎಳ್ಳಿನ ಉಂಡೆಯನ್ನು ಮಾಡಿಕೊಂಡು ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಹಂಚುವಂಥದ್ದು ತುಂಬಾ ಒಳ್ಳೆಯದು. ಅದರ ಜೊತೆಯಲ್ಲಿ ಮತ್ತೊಂದು ಏನಪ್ಪ ಅಂತಂದರೆ
ಎಳ್ಳಿನಿಂದ ಈಗ ಮನೆಯಲ್ಲೂ ಅಷ್ಟೇ ನೀವು ಪೂಜೆ ಸಮಯದಲ್ಲಿ ಎಳ್ಳಿನಿಂದ ಮಾಡಿದ ನೈವೇದ್ಯ ಮಾಡಿದ್ರೆ ಇನ್ನೂ ಒಳ್ಳೆಯದು. ಹಾಗೆಯೇ ದೇವಸ್ಥಾನಕ್ಕೂ ಸಹ ಹೋಗಿ ನೀವು ಹಂಚ್ಬೋದು. ಮತ್ತೊಂದು ಏನಪ್ಪ ಅಂದರೆ ನಿಮಗೆ ಎಳ್ಳಿನ ಉಂಡೆ ಮಾಡೋದಕ್ಕೆ ಆಗದೇ ಹೋದಾಗ ನೀವು ಏನು ಮಾಡ್ಬೋದು ಅಂತಂದರೆ ಎಳ್ಳನ್ನು ಸ್ವಲ್ಪ ಮಟ್ಟಿಗೆ ಎಳ್ಳನ್ನು ತೆಗೆದುಕೊಂಡೋಗಿ ದೇವಸ್ಥಾನಕ್ಕೆ ಕೊಡುವಂಥದ್ದು. ಎಣ್ಣೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಎಳ್ಳನ್ನು ಸಹ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡೋದು ತುಂಬಾ ಒಳ್ಳೆಯದು. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಈಗ ಚಳಿಗಾಲ ಆಗಿರೋದ್ರಿಂದ ಯಾರಿಗಾರ ತುಂಬ ಜನಕ್ಕೆ ಅವಶ್ಯಕತೆ ಇರುವಂಥವ್ರಿಗೆ ಹೋಗಿ ಕಂಬಳಿಯನ್ನು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು, ಅವ್ರಿಗೆ ಊಟ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು. ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಆ ಒಂದು ಊಟದಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಎಳ್ಳನ್ನು ಮಿಕ್ಸ್ ಮಾಡಿ ನೀವು ಪುಳಿಯೋಗರೆ ಮಾಡ್ಬೋದು. ಪುಳಿಯೋಗರೆ ನಾವು ಎಳ್ಳನ್ನು ಮಿಕ್ಸ್ ಮಾಡ್ತೀವಲ್ಲ, ಹಾಗಾಗಿ ಆ ರೀತಿಯಾಗಿ ನೀವು ಮಾಡಿಕೊಂಡು ನೀವು ದಾನ ಮಾಡಿದಾಗ, ನೀವು ಮಾಘಸ್ನಾನ ಮಾಡಿದ ನಂತರದಲ್ಲಿ ನೀವು ಈ ರೀತಿಯಾಗಿ ದಾನ ಮಾಡಿದಾಗ ನಿಮಗೆ ಫಲ ಹೆಚ್ಚು ಸಿಗ್ತಾ ಹೋಗುತ್ತದೆ. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನೀವೀಗ ಅರಳಿ ಮರದ ಬಳಿ ನೀವು ಇನ್ನೊಂದು ಕಾರಣಕ್ಕೆ ದೀಪ ಹಚ್ಚಬೇಕಾಗುತ್ತದೆ. ಏನಪ್ಪ ಅಂತಂದರೆ ಈ ಮಾಘ ಹುಣ್ಣಿಮೆ ದಿವಸ ಅರಳಿ ಮರದಲ್ಲಿ ಲಕ್ಷ್ಮೀ ಅಮ್ಮನವರು ಆಗಮನ ಆಗುತ್ತಂತೆ. ಹಾಗಾಗಿ ಆ ಒಂದು ನಂಬಿಕೆ ಇರೋದ್ರಿಂದ ಆ ಒಂದು ಸಮಯದಲ್ಲಿ ನೀವು ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ದೀಪ ಹಚ್ಚೋದ್ರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತದೆ. ನೋಡಿ, ಈ ಮಾಘ ಹುಣ್ಣಿಮೆಯಲ್ಲಿ ಮತ್ತೊಂದು ವಿಶೇಷತೆ ಇದೆ. ಏನಪ್ಪ ಅಂತಂದರೆ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಲಕ್ಷ್ಮೀ ಪೂಜೆ ಮಾಡಿ ನಾವು ಚಂದ್ರನಿಗೆ ಹಾರಕೆ ಬಿಡುವಂಥದ್ದು. ಅದರ ಬಗ್ಗೆನೂ ಕೂಡ ಇದರ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಒಂದು ವಿಶೇಷವಾದ ಮಾಹಿತಿಗಳು ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.